ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಇನ್ಫಾರ್ಮೇಷನನ್ನು ಕೊಡೋಕೆ ಹೋಗ್ತಾ ಇದ್ದೇನೆ. ನೀವು ತಮ್ನೇಲಲ್ಲಿ ನೋಡಿರ್ಬೋದು, ನನ್ನ ಲೈಫ್ ಟೈಮ್ ಅರ್ನಿಂಗ್ಸನ್ನು ಶೋ ಮಾಡ್ತಾ ಇದ್ದೇನೆ. ಇವಾಗ ನಾನು 2024 ಇದು ಡಿಸೆಂಬರ್ 26 ಆಯಿತು. ಇನ್ನು 4 ದಿನ ಕಳೆದ್ರೆ 27 ಆಯಿತು. ಇನ್ನು 3 ದಿನ ಕಳೆದ್ರೆ ನಿಮಗೆ ಇನ್ನೂ ಹೊಸ ನ್ಯೂ ಇಯರ್ 2025. ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರೋದು 2019ರಲ್ಲಿ. ಅದಕ್ಕಿಂತ ಮುಂಚೆ ಒಂದು ಚಾನಲ್ ಇತ್ತು. ಅದು ಸ್ವಲ್ಪ ವೀಡಿಯೋಸ್ ಹಾಕ್ತೆ, ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಬಂತು, ಮತ್ತು ಒಂದು ಕಾಪಿರೈಟ್ ವೀಡಿಯೋನ ಅಪ್ಲೋಡ್ ಮಾಡಿದೆ. ಅಲ್ಲಿಗೆ ಕಾಪಿರೈಟ್ ಬ್ಲಾಕ್ ಆಯಿತು, ನನ್ನ ಚಾನಲ್ಲೇ ಬಂದಾಗೋಯಿತು. ಅದಕ್ಕೆ 6,000 ಏನೋ ಸಬ್ಸ್ಕ್ರೈಬರ್ಸ್ ಇದ್ದರು. ಮತ್ತು ಇವಾಗ ಅದ್ರ ನಂತರ ಸ್ಟಾರ್ಟ್ ಮಾಡಿದೆ ಇದು. ಇವಾಗ ಈ ಚಾನಲ್ ಇದೆ. ಇದು ಸಾಧಾರಣ ಒಂದು 5-6 ವರ್ಷದಿಂದ ನಡೆಸ್ತಾ ಬರ್ತಾ ಇದ್ದೀನಿ. ನಾನು ಈ ಚಾನಲಲ್ಲಿ ಇವಾಗ ನೀವು ನೋಡಿದ್ರೆ ನಾನು ಒಂದು ಮಾನಿಟೈಸೇಷನ್ ಆಗಿ ಒಂದು 4 ವರ್ಷ ಅಂದಾಜು ಆಯಿತು. ಆದರೂ ನಾನು ಕಂಟಿನ್ಯೂಸ್ ಆಗಿ ಇದರಲ್ಲಿ ರೆಗ್ಯುಲರ್ ಆಗಿ ವೀಡಿಯೋಸ್ ಆಗ್ತಾ ಇಲ್ಲದೇ ಇರೋದ್ರಿಂದ ನನಗೆ ಅಷ್ಟು ಇನ್ಕಮ್ ಬಂದಿಲ್ಲ. ಬಟ್ ಲೈಫ್ ಟೈಮ್ ಅರ್ನಿಂಗ್ಸ್ ಅಂದರೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಅದು 1000 ಸಬ್ಸ್ಕ್ರೈಬರ್ಸ್ ಆಗಿ 4,000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಿ ಅದರ ನಂತರ ಮಾನಿಟೈಸ್ ಆದ ನಂತರ ಎಷ್ಟು ಹಣ ಇದುವರೆಗೂ 2024 ಡಿಸೆಂಬರ್ 27 ತನಕ ಎಷ್ಟು ಅಮೌಂಟ್ ಬಂದಿದೆ ಅಂತ ತೋರಿಸ್ತೇನೆ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ಇನ್ಫಾರ್ಮೇಟಿವ್ ಆಗಿರುತ್ತೆ, ಮೋಟಿವೇಟ್ ಆಗಿರುತ್ತೆ. ಯಾರೆಲ್ಲ ಯೂಟ್ಯೂಬ್ ಚಾನಲ್ ಮಾಡಬೇಕು, ಹೇಗೆಲ್ಲ ಇವಾಗ ಹೊಸ ಯೂಟ್ಯೂಬರ್ಸ್ಗೆ ತುಂಬ ಒಂದು ಮೋಟಿವೇಶನಲ್ ಆಗಿರುತ್ತೆ, ಒಂದು ಅಂದಾಜು ಬರುತ್ತೆ. ಇವಾಗ ನನಗೆ ಸಬ್ಸ್ಕ್ರೈಬರ್ಸ್ ಸಾಧಾರಣ 59,000 ಸಬ್ಸ್ಕ್ರೈಬರ್ಸ್ ಆಗಿದ್ರು. ನಿನ್ನೆಗೆ 59,000 ಸಬ್ಸ್ಕ್ರೈಬರ್ಸ್ ಆದರು. ಈ ಒಂದು ಸಬ್ಸ್ಕ್ರೈಬರ್ಸಿಂದ ಆ್ಯಕ್ಚುಲಿ ನಂದು ಒಂದು 1,500 ಸಬ್ಸ್ಕ್ರೈಬರ್ಸ್ ಆಗೋಕ್ಕೆ ಸಾಧಾರಣ ಒಂದು ತಿಂಗಳು 2 ತಿಂಗಳೇನೋ ಹಿಡೀತು. ನನಗೆ ಕರೆಕ್ಟಾಗಿ ನೆನಪಿಲ್ಲ, ಸ್ವಲ್ಪ ಹೆಚ್ಚು ಕಮ್ಮಿ ಅದೇ ರೇಂಜಲ್ಲಿರುತ್ತೆ. 1,500 ಸಬ್ಸ್ಕ್ರೈಬರ್ಸ್ ಆಗೋಕ್ಕೆ 2 ತಿಂಗಳೇ ಹಿಡ್ಕೊಳ್ತು. ಬಟ್ ನಂದು 4,000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಿರಲಿಲ್ಲ. 4,000 ವಾಚ್ ಅವರ್ಸ್ ನಂತರ ಏನೋ ಕಂಪ್ಲೀಟ್ ಆಯಿತು. ಒಂದು 2-3 ತಿಂಗಳಾಗಬೇಕಾದ್ರೆ ಕಂಪ್ಲೀಟ್ ಆಯಿತು. ಬಟ್ ಮಾನಿಟೈಸೇಷನ್ ನಂದು 1 ವಾರದೊಳಗಡೆ ಮಾನಿಟೈಸೇಷನ್ ಆನ್ ಆಯಿತು. ನಾನು ರಿಕ್ವೆಸ್ಟ್ ಮಾಡಿದ ತಕ್ಷಣ ನಂದು ಅಪ್ರೂವ್ ಆಯಿತು. ಅಂದರೆ ನಂದು ಕಾಪಿರೈಟ್ ಏನಿರಲಿಲ್ಲ ಈ ಹೊಸ ಚಾನಲಲ್ಲಿ. ಯಾಕಂತಂದರೆ ಹಳೆ ಚಾನಲ್ ಕಾಪಿರೈಟ್ ಆಗಿ ಬ್ಲಾಕ್ ಆಗಿತ್ತು. ನನಗೆ ಐಡಿಯಾ ಇತ್ತು ಯಾರದು ಕಾಂಟೆಂಟನ್ನು ಅಪ್ಲೋಡ್ ಮಾಡೋದು, ನಮ್ಮದೇ ಸ್ವಂತ ಆಗಿ ಅಪ್ಲೋಡ್ ಮಾಡಿದ್ರೆ ಮಾತ್ರ ನಮಗೆ ಚಾನಲ್ ಅಪ್ರೂವ್ ಆಗೋದು ಅಂತ ಗೊತ್ತಿತ್ತು. ಬ್ಲಾಕ್ ಆಗುತ್ತೆ, ಬ್ಯಾನ್ ಆಗುತ್ತೆ ಅಂತ ಗೊತ್ತಿತ್ತು. ಅದಕ್ಕೆ ನನ್ನದೇ ಓನ್ ಕಂಟೆಂಟನ್ನು ಮಾಡಿ ಅಪ್ಲೋಡ್ ಮಾಡಿದೆ. ಒಂದು ಅಪ್ರೂವ್ ಆಯಿತು ಒಂದೇ ವಾರದಲ್ಲಿ. 1 ವಾರನೂ ತೊಗೊಂಡಿಲ್ಲ, 5 ದಿನನೂ ತೊಗೊಂತು. ಟಕ್ಕಂತ ಅಪ್ರೂವ್ ಆಯಿತು. ಅಪ್ರೂವ್ ಆದ ನಂತರ ಏನಪ್ಪ ಅಂತೇಳಿದ್ರೆ ನನಗೆ ವ್ಯೂಸ್ ಬಂದೇ ಇಲ್ಲ. ನಾನು ವೀಡಿಯೋಸ್ ಹಾಕೋಕ್ಕೆ ನನಗೆ ಗೊತ್ತೇ ಇರಲಿಲ್ಲ ಬೇಸಿಕ್ ಹೇಗಂತೇಳಿ. ನಾನು ಒಳ್ಳೆ ಟ್ರೈನೂ ಮಾಡಿಲ್ಲ, ತುಂಬ ಹಾರ್ಡ್ ವರ್ಕ್ ಏನು ಮಾಡಿಲ್ಲ. ಜಸ್ಟ್ ವೀಡಿಯೋಸ್ ಹಾಕ್ತಾಯಿದ್ದೆ ಯಾವಾಗಾದ್ರೂ ಒಂದು ಮನಸ್ಸಾದಾಗ. ಒಂದು ಬ್ಯಾಕ್ಗ್ರೌಂಡ್ ನಾಯ್ಸ್ ಇದೆ, ಕೇಳ್ತಾ ಇದೆಯಾ ಗೊತ್ತಿಲ್ಲ. ಓಕೆ, ಹಾಗಾದರೆ ಅಪ್ಲೋಡ್ ಮಾಡ್ತಾ ಇದ್ದೆ. ಬಟ್ ಏನಾಯಿತು ಅಂತ ಹೇಳಿದ್ರೆ ನಾನು ವೀಡಿಯೋಸ್ ಹಾಕೋದನ್ನೆಲ್ಲ ನಿಲ್ಲಿಸಿದೆ. ಕೆಲಸ ನಂದು ಡಿಗ್ರಿ ಕಂಪ್ಲೀಟ್ ಆಯಿತು. ಕಾಲೇಜೆಲ್ಲ ಮುಗಿದ ನಂತರ ನಾನು ದುಬೈಗೆ ಹೋದಾಗ ಅಲ್ಲಿ ಜಾಬ್ ನೋಡ್ತಾ ಇದ್ದೆ. ಜಾಬ್ ನೋಡಿ ಇಂಟರ್ವ್ಯೂಗೆಲ್ಲ ಹೋದೆ. ಆವಾಗ ನನಗೇನಾಯಿತು, ಇದು ದುಬೈಯಲ್ಲಿದ್ದೀನಲ್ಲ, ಇಲ್ಲಿದೇನಾದರೂ ವೀಡಿಯೋ ತೋರಿಸೋಣ ಅಂತೇಳಿ ನನ್ನ ಮೈಂಡಿಗೆ ಬಂತು. ಆವಾಗ ಅಲ್ಲಿ ಏನಾದರೂ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಕಂಟಿನ್ಯೂಸ್ ಆಗಿ ಅಲ್ಲಿ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕಂತಂದರೆ ಅಲ್ಲಿ ನನ್ನ ಬ್ರದರ್ ಮೊಬೈಲ್ ಇತ್ತು, ಮತ್ತು ಅಲ್ಲಿ ವೈಫೈ ಫ್ರೀ ಇತ್ತು, ಇಂಟರ್ನೆಟ್, ಮತ್ತು ಟೈಮ್ ಇತ್ತು, ತುಂಬ ಟೈಮ್ ಇತ್ತು. ಫ್ರೀ ಇದೆ, 6 ತಿಂಗಳಲ್ಲಿ ರೂಮಲ್ಲಿ ಫ್ರೀ ಇದೆ, ಏನು ಕೆಲಸ ಇರಲಿಲ್ಲ. ಅವಾಗಾಯಿತು ಏನಾದರೂ ಒಂದು ಮಾಡೋಣ ಯೂಟ್ಯೂಬಲ್ಲಿ, ಇಲ್ಲಿ ತೋರಿಸೋಣ ಅಂತೇಳಿ. ಏನೋ ದುಬೈ ಜಾಬ್ಸ್ ಇದು, ಮತ್ತು ಅಲ್ಲಿದ್ದು ಇಂಟರ್ವ್ಯೂದು, ಅಲ್ಲಿ ಹೇಗೆ ಜಾಬ್ ಹುಡುಕೋದು, ಹೇಗೆ ಇಂಟರ್ವ್ಯೂ ಯಾಕೆ ಫೈಲ್ ಆಯಿತು, ಇಂಟರ್ವ್ಯೂ ಹೇಗೆ ಮಾಡ್ಬೋದು ಅಂತೇಳಿ ಐಡಿಯಾ ತುಂಬ ಗೊತ್ತಾಯಿತು. ತುಂಬ ಇಂಟರ್ವ್ಯೂ ಹೋದೆ, ಮತ್ತು ಅಲ್ಲಿ ತುಂಬ ಜಾಬ್ಗೆಲ್ಲ ಟ್ರೈ ಮಾಡಿದೆ. ಆವಾಗ ನನಗೆ ಅದರೊಂದು ಐಡಿಯಾ ಬಂತು. ಅವಾಗ ಅದನ್ನೆಲ್ಲ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡಿ ಅದು ಒಂದು ನಾನು ಕಂಟಿನ್ಯೂಸ್ ಆಗಿ ಒಂದು ದುಬೈ ಜಾಬ್ಸ್ ಒಂದು 10 ವೀಡಿಯೋಸನ್ನು ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ ಒಂದು ವೀಡಿಯೋ ವೈರಲ್ ಆಯಿತು. ವೈರಲ್ ಆಗೋದಕ್ಕಿಂತ ಮುಂಚೆನೂ ನನ್ನ ವೀಡಿಯೋಸ್ ಅಲ್ಲಿ ಕೆಲವರು ಅಲ್ಲೇ ಅಬುದಾಬಿಯಲ್ಲಿ ಇರೋರು ನನ್ನ ಫ್ರೆಂಡ್ಸ್ ನೋಡ್ತಾ ಇದ್ರಂತೆ ವೀಡಿಯೋಸ್. ಅವರೆಲ್ಲ ತಮಾಷೆ ಮಾಡ್ತಿದ್ರು ಹೊರಗಡೆ ಹೋಗ್ಬೇಕಾದ್ರೆ, ಏನಪ್ಪ ವೀಡಿಯೋ ಎಲ್ಲ ಮಾಡ್ತಿದ್ಯಾ, ನಿನಗೆ ಜಾಬ್ ಆಗಿಲ್ಲ, ಮತ್ತು ಇರೋರಿಗೆಲ್ಲ ಜಾಬ್ ಇದು ಅಡ್ವೈಸ್ ಕೊಡ್ತೀಯ ಅಂತ ಹೇಳ್ತಿ ಟ್ರೋಲ್ ಮಾಡ್ತಾಯಿದ್ರು. ಅದು ಆ ಥರ ಮಾಡಿ ನಾನು ತಮಾಷೆಗೆ ಆ ಥರ ಏನಿಲ್ಲ, ತಮಾಷೆ ಮಾಡ್ತಿದ್ರು. ಒಂದು 2 ಡೇಸ್ ಬಿಟ್ಟು ನೋಡ್ತಾ ಇದ್ದೀನಿ ನಾನು ಯಾವುದೋ ಒಂದು ವೀಡಿಯೋ, ಫಸ್ಟ್ ಒಂದು ವೀಡಿಯೋ ಯಾವುದು ಇಂಟರ್ವ್ಯೂದು ಹೋದ ಎಕ್ಸ್ಪೀರಿಯನ್ಸನ್ನು ನಾನು ಹೇಳಿದ್ದೆ. 3 ಇಂಟರ್ವ್ಯೂಗೆ ಹೋಗಿದ್ದೆ. ಅದು 3 ಇಂಟರ್ವ್ಯೂನ ಒಂದೇ ವೀಡಿಯೋದಲ್ಲಿ ಹೇಳಿದ್ದೆ. ಹೇಳಬೇಕಾದ್ರೆ ತುಂಬ ಕಾಮಿಡಿಯಾಗಿ ಹೇಳಿದೆ. ಬಟ್ ಅಲ್ಲಿ ಹೋದವ್ರಿಗೆ ಗೊತ್ತಾದ್ರೆ ಎಕ್ಸ್ಪೀರಿಯನ್ಸ್. ಬಟ್ ತುಂಬ ಕಾಮಿಡಿಯಾಗಿ, ತುಂಬ ತಮಾಷೆಯಾಗಿ ಹೇಳಿದ್ದೆ. ಅದು ಜನರಿಗೆ ತುಂಬ ಇಷ್ಟ ಆಯ್ತು ಏನೋ ಗೊತ್ತಿಲ್ಲ. ಒಂದು ದಿನ ನೋಡಬೇಕಾದ್ರೆ ಅದು ಎಷ್ಟು ಫಸ್ಟ್ ಡೇ ಏನೋ ಸ್ವಲ್ಪ ವ್ಯೂಸ್ ಇತ್ತು. ನೆಕ್ಸ್ಟ್ ಡೇ ನೋಡಬೇಕಾದ್ರೆ ಒಂದು 20,000 ವ್ಯೂಸ್ ಹೋಗಿದೆ. ಅವತ್ತು ಸಂಜೆ ನೋಡಬೇಕಾದ್ರೆ 80,000 ವ್ಯೂಸ್ ಹೋಗಿದೆ. ಸಾಧಾರಣ ಒಮ್ಮೆಲೆ ಹೈಕ್ ಹಿಂಗೆ ಮೇಲ್ಗಡೆ.
ಮತ್ತು ನೆಕ್ಸ್ಟ್ ಡೇ ನೋಡಬೇಕಾದ್ರೆ 1,00,000 ಎಬೋ ಹೋಗಿದೆ ವ್ಯೂಸು. ತುಂಬ ಖುಷಿ ಆಯಿತು ಅಂತ ಹೇಳಿದ್ರೆ, ನಂದು 3,000 ಏನೋ ಸಬ್ಸ್ಕ್ರೈಬರ್ಸ್ ಇತ್ತು. ಅದೇ 3,000ದಿಂದ ಡೈರೆಕ್ಟ್ 13,000ನ 14,000 2 ದಿನದಲ್ಲೇನೋ ಹೋಗಿತ್ತು. 2 ದಿನದಲ್ಲಿ 10,000 ಸಬ್ಸ್ಕ್ರೈಬರ್ಸ್ ಬಂದಿದ್ರು. ಮತ್ತು ವ್ಯೂಸ್ ಹೇಳ್ಬೇಡಿ, ಒಂದು ವಿಡಿಯೋ ವೈರಲ್ ಆಗಿತ್ತು, ಅದರೊಂದಿಗೆ 8 ವೀಡಿಯೋಸ್ಗೆ ಒಳ್ಳೆ ವ್ಯೂಸ್ ಓಡಿತ್ತು. 2 ಲಕ್ಷ, 1 ಲಕ್ಷ, 1.5 ಲಕ್ಷ, 80,000 ಆ ಥರ ವ್ಯೂಸ್ ಓಡಿತ್ತು ಒಂದೇ 2 ದಿನದಲ್ಲಿ. ಒಳ್ಳೆ ವ್ಯೂಸ್ ಬಂತು. ಅದರಲ್ಲಿ ನಂದು ಫಸ್ಟ್ ಇನ್ಕಮ್ ಕೂಡ ಅಲ್ಲೇ ಜನ್ರೇಟ್ ಆಗಿದ್ದು. ಸಾಧಾರಣ ಫಸ್ಟ್ ಇನ್ಕಮೇ ನನಗೆ ಒಳ್ಳೆ ಇನ್ಕಮ್ ಬಂದಿದೆ. ಬಟ್ ಅದು ಏನಾಯಿತು ಅಂತ ಹೇಳಿದರೆ, ನಾನು ಅಲ್ಲಿ ದುಬೈಯಲ್ಲಿ ವೀಡಿಯೋ ಮಾಡ್ತಾ ಇದ್ದೆ, ಒಳ್ಳೆ ಕಾಂಟೆಂಟ್ ಇತ್ತು, ವೀಡಿಯೋಸ್ ಮಾಡ್ತಾ ಇದ್ದೆ. ಮತ್ತು ಅಲ್ಲಿಂದ ಬಂದೆ, ನಾನು ಅಲ್ಲಿ ಜಾಬ್ ಆಗದೆ ಬಂದ ತಕ್ಷಣ ನಾನು ವೀಡಿಯೋಸ್ ಮಾಡೋದೇ ನಿಲ್ಲಿಸಿದೆ. ಕಂಟಿನ್ಯೂ ಮಾಡೋದಿದ್ರೆ ನಡೀತಾ ಇತ್ತೇನೋ. ಬಟ್ ಇಲ್ಲಿ ಬಂದ ತಕ್ಷಣ ನನಗೆ ಅದರ ರೆವೆನ್ಯೂ ಬಂತು. ಅಲ್ಲಿ ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ದೆಲ್ಲ, ಅದಕ್ಕೆ ವ್ಯೂಸ್ ಬಂದಿತ್ತಲ್ಲ, ಅದರದ್ದು ರೆವೆನ್ಯೂ ಬಂತು. ಮತ್ತು ಏನಂದರೆ ವೀಡಿಯೋ ಮಾಡೋದು ನಾನು ಸ್ಟಾಪ್ ಮಾಡಿದ ತಕ್ಷಣ ವ್ಯೂಸು ಕಮ್ಮಿ ಆಯಿತು, ಹಣನೂ ಬರಲಿಲ್ಲ ಅಂದರೆ ನಾನು ಇನ್ಕಮ್ ಬರಲ್ವಲ್ಲ. ವ್ಯೂಸ್ ಇಲ್ಲ ಅಂದರೆ, ವ್ಯೂಸ್ ಇದ್ದರೆ ಮಾತ್ರ ಇನ್ಕಮ್ ಬರೋದು. ಅದು ಎಷ್ಟು ಅಮೌಂಟ್ ಅಂತ ನನಗೆ ನೆನಪಿಲ್ಲ. 10-15 ಸಾವಿರ ಏನೋ ಫಸ್ಟ್ ಇನ್ಕಮ್. 15 ಅಲ್ಲ, ಸ್ವಲ್ಪ ಜಾಸ್ತಿ ಏನೋ ಬಂದಿದೆ. 23 ಸಾವಿರ ಏನೋ ಬಂದಿದೆ ಫಸ್ಟ್ ಇನ್ಕಮೇ. ಅದು ಇಲ್ಲಿ ಬಂದಾಗ ತುಂಬ ಖುಷಿ ಆಯಿತು. ಕೈಯಲ್ಲಿ ಕಾಸು ಇರಲಿಲ್ಲ, 23 ಸಾವಿರ ಸಿಕ್ತಂತಲ್ಲಿ ಅಲ್ಲೇ ಖರ್ಚಾಗೋಯ್ತು. ಮತ್ತು ಇವಾಗ ನಾನು ಇದನ್ನೆಲ್ಲ ಹೇಳಿ ಸುಮ್ಮನೆ ಬೋರ್ ಹೊಡಿಸೋಲ್ಲ. ನಾನು ಡೈರೆಕ್ಟಾಗಿ ಡ್ಯಾಶ್ ಬೋರ್ಡಿಗೆ ಹೋಗಿ ತೊಗೊಂಡೋಗಿ ನೋಡ್ತೀನಿ ನನ್ನ ಲೈಫ್ ಟೈಮ್ ಅರ್ನಿಂಗ್ಸ್. ಕೆಲವರಿಗೆ ಶಾಕ್ ಆಗ್ಬೋದು. ಮತ್ತು ನನಗೆ ಫಸ್ಟ್ ಇನ್ಕಮ್ ಒಳ್ಳೆ ಬಂದಿದೆ, ಅದ ನಂತರ ಅಷ್ಟು ಬಂದಿಲ್ಲ, ಅಷ್ಟು ವ್ಯೂಸು ಬಂದಿಲ್ಲ ಅದಕ್ಕೆ. ಓಕೆ, ಇದು ನಾನು ತೋರಿಸೋದು ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಮರೆಯದೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮಾತ್ರ ಮರಿಬೇಡಿ. ಸಬ್ಸ್ಕ್ರಿಪ್ಷನ್ನೇ ನಮ್ಮದು 1 ಲಕ್ಷ ಟಾರ್ಗೆಟ್ ಇದ್ದಾರೆ. ಓಕೆ, 1 ಲಕ್ಷ ಆದಷ್ಟು ಬೇಗ ಮಾಡಬೇಕು. ಒಂದು ಸಿಲ್ವರ್ ಪ್ಲೇ ಬಟನ್ ಬರಬೇಕು ಕೈಗೆ, ಆದಷ್ಟು ಬೇಗ ಪ್ಲೀಸ್ ಸಬ್ಸ್ಕ್ರೈಬ್. ಹಾಗಾದರೆ ನಾನು ನನ್ನ ಡ್ಯಾಶ್ ಬೋರ್ಡನ್ನು ತೋರಿಸ್ತೀನಿ, ಅಲ್ಲಿ ಹೋಗಿ ಕರೆಕ್ಟ್ ಪಿನ್ ಟು ಪಿನ್ ಡೀಟೇಲ್ಸ್ ಕೊಡ್ತೀನಿ, ನನ್ನ ಲೈಫ್ ಟೈಮ್ ಅರ್ನಿಂಗ್ಸ್ ಎಷ್ಟು ಅಂತ. ಹಾಯ್ ಹಲೋ, ಇವಾಗ ನೋಡಿ, ಇದು ನಂದು ಯೂಟ್ಯೂಬ್ ಸ್ಟುಡಿಯೋ. ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಬಾಯ್ಲೋಗ್ ಅಂತ. ಇಲ್ಲಿ ಆ್ಯಕ್ಚುಲಿ ರೆವೆನ್ಯೂ ಯಾವ ಥರ ನೋಡೋದು ಅಂತ ಹೇಳಿದ್ರೆ, ಅನಾಲಿಟಿಕ್ಸ್ಗೆ ಕ್ಲಿಕ್ ಮಾಡಬೇಕು. ಮತ್ತು ಅರ್ನಲ್ಲೂ ಕೂಡ ನೋಡೋಕ್ಕಾಗುತ್ತೆ. ಇಲ್ಲಿ ಸೈಡಲ್ಲಿ ಅರ್ನಿಗೆ ಕ್ಲಿಕ್ ಮಾಡಿದ್ರೆ ಇದು ಆ್ಯಕ್ಚುಲಿ ಲಾಸ್ಟ್ ಪೇಮೆಂಟ್ ಯಾವಾಗ ಆಗಿದೆ ಅಂತೇಳಿ ಇಲ್ಲಿ ತೋರಿಸ್ತಾ ಇದೆ ನೋಡಿ. $58 ಆಗಿದೆ. ಇಲ್ಲಿ ಅದು ಮಾತ್ರ ತೋರಿಸೋದು. ಇಲ್ಲಿ ನೀವು ವ್ಯೂ ಪೇಮೆಂಟ್ ಆ್ಯಕ್ಟಿವಿಟಿ, ಇದು $100 ಆದರೆ ಆಟೋಮೆಟಿಕ್ಕಾಗಿ ನಿಮ್ಮ ಅಕೌಂಟಿಗೆ ಪೇಮೆಂಟ್ ಆಗುತ್ತೆ. 100 ಅಥವಾ 100ಕ್ಕಿಂತ ಜಾಸ್ತಿ ಆಗಬೇಕು. ಓಕೆ, 100ಕ್ಕಿಂತ ಕಮ್ಮಿ ಆದರೆ ನಿಮಗೆ ವಿತ್ಡ್ರಾ ಮಾಡೋಕ್ಕಾಗಲ್ಲ. ನೀವು ಅಬೌವ್ $100 ಆಗಿರಬೇಕು. ಇಲ್ಲಾಂದರೆ ಇಲ್ಲಿ ಹೋಗೋಣ ಅನಾಲಿಟಿಕ್ಸ್, ನಂದು ಲೈಫ್ ಟೈಮ್ ಅರ್ನಿಂಗ್ ನೋಡಬೇಕಾದ್ರೆ ಇಲ್ಲಿ ಬಂದು ನೀವು ನೋಡಬೇಕಾಗುತ್ತೆ. ಇಲ್ಲಿ ಆ್ಯಕ್ಚುಲಿ ಪ್ರತಿಯೊಂದು ತಿಂಗಳಿದು ಡೀಟೇಲ್ಸ್ ಕೊಟ್ಟಿರ್ತಾರೆ ನೋಡಿ. ಡಿಸೆಂಬರಲ್ಲಿ, ನವೆಂಬರಲ್ಲಿ, ಅಕ್ಟೋಬರಲ್ಲಿ, ಸೆಪ್ಟೆಂಬರಲ್ಲಿ, ಆಗಸ್ಟ್, ಜುಲೈ ಈ ಥರ ಕೊಟ್ಟಿರ್ತಾರೆ. ಮತ್ತು ನಿಮಗೆ ಇಲ್ಲಿ ಒಂದೊಂದು ವೀಡಿಯೋಸ್ ಕೂಡ ಎಷ್ಟೆಷ್ಟು ಬಂದಿದೆ ಅಂತೇಳಿ ಕೂಡ ನೋಡೋಕ್ಕಾಗುತ್ತೆ ಒಂದೊಂದು ವೀಡಿಯೋಗೆ. ಓಕೆ, ಅದು ಬೇಡ ನಮಗೆ. ಇವಾಗ ನಾವು ಡೈರೆಕ್ಟ್ ಹೋಗಿ ಇದಕ್ಕೆ ಎಸ್ಟಿಮೇಟೆಡ್ ರೆವೆನ್ಯೂಗೆ ಕ್ಲಿಕ್ ಮಾಡೋಣ. ಓಕೆ, ಎಸ್ಟಿಮೇಟೆಡ್ ರೆವೆನ್ಯೂಗೆ ಕ್ಲಿಕ್ ಮಾಡಿದ್ರೆ ಇಲ್ಲಿ 7 ಡೇಸಲ್ಲಿ ಎಷ್ಟು ಬಂದಿದೆ ಅಂತ ನೋಡ್ಬೋದು ನೋಡಿ. $881. 28 ಡೇಸಲ್ಲಿ ಎಷ್ಟು ಬಂದಿದೆ ಅಂತ ನೋಡ್ಬೋದು, 2,500. ಲಾಸ್ಟ್ 3 ತಿಂಗಳಲ್ಲಿ 90 ಡೇಸಲ್ಲಿ ಎಷ್ಟು ಬಂದಿದೆ ಅಂತ ನೋಡ್ಬೋದು ನೋಡಿ. ಎಷ್ಟು, 11,870. ಮತ್ತು ಅದಾದ ನಂತರ 365 ಡೇಸಲ್ಲಿ ಕೂಡ ನೋಡ್ಬೋದು ಎಷ್ಟು ಬಂದಿದೆ ಅಂತ. ಲಾಸ್ಟ್ 1 ಇಯರಲ್ಲಿ $34,000 ಬಂದಿದೆ. ಅದೇ ನಾವು ಲೈಫ್ ಟೈಮ್ ಅರ್ನಿಂಗ್ ಅಂದರೆ ಇಲ್ಲಿ ನೋಡಿ, ಲಾಸ್ಟಲ್ಲಿ ಲೈಫ್ ಟೈಮ್ ಅರ್ನಿಂಗ್ಸ್ ಇದೆ. ಇದಕ್ಕೆ ಕ್ಲಿಕ್ ಮಾಡಿದ್ರೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ ನಂತರ ಇವಾಗಿನ ತನಕ ಇವತ್ತಿನ ತನಕ ಎಷ್ಟು ಹಣ ಬಂದಿದೆ ತೋರಿಸ್ತೀನಿ. ಇವಾಗ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ಅವಾಗ ನಿಮಗೆ ಎಲ್ಲ ಡೀಟೇಲ್ಸ್ ಗೊತ್ತಾಗುತ್ತೆ. ಮತ್ತು ಇಲ್ಲಿ ಅಂದರೆ ಇಲ್ಲಿ ಇವಾಗ ನಾವು ನಾನು ಯಾವುದಲ್ಲಿ ಇದೆ 365 ಡೇಸಲ್ಲಿದೆ. 365 ಡೇಸಲ್ಲಿ ಒಂದೊಂದು ವೀಡಿಯೋಗೆ ಎಷ್ಟು ಬಂದಿದೆ ಅಂತೇಳಿ ಇಲ್ಲಿ ತೋರಿಸುತ್ತೆ ನೋಡಿ. ಒಂದು ವೀಡಿಯೋಗೆ 10,000 ಬಂದಿದೆ, ಒಂದು ವೀಡಿಯೋಗೆ 7,000 ಬಂದಿದೆ, ಇನ್ನೊಂದು ವೀಡಿಯೋಗೆ 5,000 ಬಂದಿದೆ, ಈ ಥರ. ಓಕೆ, ಇವಾಗ ಲೈಫ್ ಟೈಮ್ ಅರ್ನಿಂಗ್ಸನ್ನು ನೋಡೋಣ. ಕ್ಲಿಕ್ ಮಾಡ್ತಾ ಇದ್ದೇನೆ. 1 2 3 ನೋಡಿ, $1,79,518 ಬಂದಿದೆ ಲೈಫ್ ಟೈಮ್ ಅರ್ನಿಂಗ್ಸ್. ಓಕೆ, ಥ್ಯಾಂಕ್ ಯು.